ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಳೆ ವಿಡಿಯೋಗಳಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಒಳ್ಳೊಳ್ಳೆ ಜಾಗಗಳು ಬರ್ತವೆ, ಯಾವ್ಯಾವ ಪ್ಲೇಸಸ್ ತುಂಬ ಚೆನ್ನಾಗಿದ್ದಾವೆ ಮತ್ತು ಇನ್ನು ಅನೇಕ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ. ಆಮೇಲೆ ನನ್ನ ಹಳೆ ವಿಡಿಯೋದಲ್ಲಿ ಬೇಲೂರು ಹಳೆಬೀಡು, ಶ್ರಾವಣ ಬೆಳಗೊಳ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಕರ್ನಾಟಕದಲ್ಲಿ ಇನ್ನೊಂದು ಜಿಲ್ಲೆ ತುಂಬ ಪ್ರಸಿದ್ಧವಾಗಿರೋವಂಥದ್ದು ಮತ್ತು ಹಳೆ ಜಿಲ್ಲೆನೂ ಹೌದು. ಹಂಗಾಗಿ ಆ ಜಿಲ್ಲೆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ಜಿಲ್ಲೆ ಯಾವುದು ಅಂತಂದರೆ ಚಿತ್ರದುರ್ಗ ಜಿಲ್ಲೆ. ಇದು ಬಂದುಬಿಟ್ಟು ಅತಿ ಪುರಾತನವಾದ ಜಿಲ್ಲೆ. ಈ ಜಿಲ್ಲೆ ಬಂದುಬಿಟ್ಟು ಬ್ರಿಟಿಷರು ಆಳ್ವಿಕೆ ನಡೆಸ್ತಿದ್ರು. ಅದಕ್ಕಿಂತ ಮುಂಚೆಯಿಂದನೂ ಈ ಜಿಲ್ಲೆ ಇದೆ. ಅದಾದಮೇಲೆ ಈ ಬ್ರಿಟಿಷರು ಈ ಜಿಲ್ಲೆಯನ್ನು ಆಳ್ವಿಕೆ ನಡೆಸಬೇಕಾದ್ರೆ ಇದಕ್ಕೆ ಯಾರು ರಾಜ ಆಗಿದ್ದ ಅಂತಂದರೆ ಮತ್ಕರಿ ನಾಯಕ. ಈ ನಾಯಕರು ಕುಟುಂಬದಲ್ಲಿ ಮತ್ತು ಈ ನಾಯಕರ ಮಂಥನದಲ್ಲಿ ಯಾರು ಕೊನೆ ನಾಯಕ ಅಂದರೆ ಮತ್ಕರಿ ನಾಯಕ. ಇವನು ಬಂದ್ಬಿಟ್ಟು ಚಿತ್ರದುರ್ಗವನ್ನು ಆಳ್ವಿಕೆ ಮಾಡಿರೋಂತಹ ಕೊನೆಯ ನಾಯಕ. ಮತ್ತು ಅದಾದಮೇಲೆ ಇವನಾದಮೇಲೆ ಇವನಿಗೊಬ್ಳು ಮಗಳಿದ್ಲು. ಮತ್ತು ಅದಾದಮೇಲೆ ನೆಕ್ಸ್ಟು ಇವನಾದಮೇಲೆ ಯಾರು ಕೂಡ ಇದಕ್ಕೆ ಆಳ್ವಿಕೆ ಮಾಡೋದಕ್ಕೆ ಬರೋದಿಲ್ಲ. ಅದಾದಮೇಲೆ ಇವನೇ ದುರ್ಗದ ಕೋಟೆಗೆ ಕೊನೆ ರಾಜ. ಮತ್ತು ಅದಾದಮೇಲೆ ಇವನು ರಾಜ ಆಗಿರ್ಬೇಕಾದ್ರೆ ಇವನು ಸೈನ್ಯಕ್ಕೆ ಒಬ್ಬ ಅಧಿಪತಿ ಇರ್ತಾನೆ. ಆ ಅಧಿಪತಿ ಹೆಂಡತಿ ಬಂದುಬಿಟ್ಟು ಒಣಕೆ ಒಬ್ಬವ. ಮತ್ತು ಅದಾದಮೇಲೆ ಒಂದು ದಿನ ಏನಾಗುತ್ತೆ ಅಂದರೆ, ಈ ಸೇನಾಧಿಪತಿ ಈ ಸೈನ್ಯವೆಲ್ಲ ನಿಭಾಯಿಸಿ ಮತ್ತೆ ಮನೆಗೆ ಹೋಗ್ಬೇಕಂತ ಅಂದ್ಕೊಳ್ತಾನೆ. ಊಟ ಹೊಟ್ಟೆಸ್ತಿರುತ್ತೆ ಮಧ್ಯಾಹ್ನ ಹೊತ್ತಿನ ಸಮಯದಲ್ಲಿ. ಅವನೇನು ಮಾಡ್ತಾನೆ, ಅವಾಗೆಲ್ಲ ದುರ್ಗದ ಕೋಟೆಯಲ್ಲಿ ಮನೆಗಳೆಲ್ಲ ಅಷ್ಟಾಗಿರ್ತಿರ್ಲಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಿದ್ರಂದರೆ, ಇದು ದೊಡ್ಡ ದೊಡ್ಡ ಬಂಡೆಗಳು ಇರ್ತಿದ್ವಲ್ಲ, ಅದನ್ನು ಕೊರೆದುಬಿಟ್ಟು ಅದರೊಳಗಡೆನೇ ಮನೆ ಮಾಡಿಬಿಡ್ತಿದ್ರು. ಅದರಲ್ಲೇ ಒಂದು ಬಾಗಿಲುಗಳಿಟ್ಟು ಮಾಡ್ತಿದ್ರು. ಹಂಗಾಗಿ ಇವನೇನು ಮಾಡ್ತಾನೆ, ಹೊಟ್ಟೆ ಹಸ್ತಿದೆಯಲ್ಲ ನಾನು ಹೋಗ್ಬೇಕಲ್ಲ ಅಂತ ಮನೆಗೆ ಹೋಗ್ತಾನೆ. ಅಲ್ಲೋಗಿ ಊಟ ಮಾಡ್ಕೊಂಡು ಕುತ್ಕೊತಾನೆ. ಅಲ್ಲಿ ನೋಡಿದ್ರೆ ಊಟ ಮಾಡ್ತಿರ್ತಾನೆ. ಅವಳು ಮನೆಯಲ್ಲಿ ಇವನಿಗೆ ನೀರು ಕೊಡಬೇಕಲ್ಲ ಅಂತ ಹೋಗಿ ನೀರು ನೋಡ್ತಾಳೆ. ಅಲ್ಲಿ ನೋಡಿದ್ರೆ ನೀರೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ನನ್ನ ಗಂಡ ಮತ್ತು ಅನ್ನೋದು ಬಿಕ್ಲಿಕ್ಕೆ ಬಂದು ಏನಾರು ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ, ನೀರು ತಾಂಬಂದು ಇವನಿಗೆ ನೀರು ಕೊಡೋಣ ಅಂತೇಳಿ ಇವಳು ಅಲ್ಲಿಂದ ಹೋಗ್ತಾಳೆ. ಅಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾಳೆ. ಅಲ್ಲಿ ಕೋಟೆಯಲ್ಲಿ ಒಂದು ಕಿಂಡಿ ಇರ್ತದೆ. ಆ ಕಿಂಡಿ ಮಧ್ಯೆ ಹೈದರಾಲಿ ಸೈನ್ಯ ಒಳಗೆ ನುಗ್ತಾನೆ ಇರುತ್ತೆ. ಅದನ್ನು ನೋಡಿಬಿಟ್ಟು ಅವಳಿಗೊಂಥರ ಗಾಬರಿ ಆದಂಗೆ ಆಗ್ತಿರುತ್ತೆ. ತನ್ನ ಗಂಡಂಗೆ ಹೋಗಿ ಹೇಳೋಣ ಅಂತಂದರೆ ಅವ್ನು ನೋಡಿದ್ರೆ ಊಟ ಮಾಡ್ತಿದ್ದಾನೆ. ಅವನನ್ನು ಎಬ್ಬರಿಸಿದ್ರೆ ತಪ್ಪಾಗ್ತದೆ. ಅದಾದ್ಮೇಲೆ ಏನು ಮಾಡೋದಂತ ತೋಚೋದಿಲ್ಲ. ಅವಳು ಮನೆಗೆ ಬರ್ತಾಳೆ. ಮನೆಗೆ ಬಂದು ಇದನ್ನೆಲ್ಲ ಯೋಚನೆ ಮಾಡಿದ್ಮೇಲೆ ಅವಳು ನಾನು ಹೆಂಗಾದರೂ ಮಾಡಿ ಏನಾರ ಮಾಡಬೇಕಲ್ಲ ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದು ಲಾಸ್ಟಿಗೆ ಅವಳೇ ಕಚ್ಚೆ ಕಟ್ಬಿಟ್ಟು ಅಲ್ಲಿ ಒಂದು ಒಣಕೆ ಇರುತ್ತೆ. ಹಾಗೆಲ್ಲ ಒಣಕೆನ ಭತ್ತ ಕುಟ್ಟೋಕ್ಕೆ, ಅದಾದಮೇಲೆ ಈ ಮೆಣಸಿನ್ಕಾಯಿನ ಪುಡಿ ಮಾಡೋಕ್ಕೆ, ಇನ್ನೂ ಅನೇಕ ಇದಕ್ಕೆಲ್ಲ ಬಳಸ್ತಿದ್ರು. ಆ ಒಣಕೆ ತಗೊಂಡು ನಾನೇ ಹೆಂಗಾರು ಮಾಡಿ ಇವ್ರನ್ನ ತಡಿಬೇಕಂತೇಳಿ ಆ ಕಿಂಡಿ ಹತ್ರ ಬರ್ತಾಳೆ. ಇದರಲ್ಲಿ ಸೈನ್ಯನ ಒಬ್ಬೊಬ್ಬರು ಬರ್ತಿರ್ತಾರಲ್ಲ, ಅವ್ರನ್ನೆಲ್ಲರನ್ನ ಒಬ್ಬೊಬ್ಬರನ್ನೇ ಸಾಯಿಸ್ಕೊಂಡು ಬರ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಗಂಡ ಕೂಡ ಬರ್ತಾನೆ. ನೋಡ್ತಾನೆ. ಅಲ್ಲಿ ನೋಡಿದ್ರೆ ಹೆಣದ ರಾಶಿ ಬಿದ್ದಿರ್ತದೆ. ಅದಾದಮೇಲೆ ಇದನ್ನು ನೋಡಿಬಿಟ್ಟು ಅವಳನ್ನ ಮಾತಾಡಿಸ್ತಾನೆ. ಅವಳು ಇದರಲ್ಲಿ ಸೈನ್ಯ ನುಗ್ಗಿದೆ, ಹೋಗಿ ಮೊದಲು ಕಾಳೆ ಊದಿ, ಇಲ್ಲಾಂದರೆ ಪೂರ್ತಿ ಮುತ್ತಿಗೆ ಹಾಕ್ಬಿಡ್ತಾರೆ ಅಂತ ಹೇಳಿದಾಗ ಅವನು ಹೋಗಿ ಕಾಳೆ ಊದ್ತಾನೆ. ಆಮೇಲೆ ಮತ್ಕರಿ ಸೈನ್ಯ ಬಂದ್ಬಿಟ್ಟು ಮತ್ಕರಿ ನಾಯಕ ಬಂದ್ಬಿಟ್ಟು ಈ ಹೈದರಾಲಿ ಸೈನ್ಯನೆಲ್ಲ ಹಿಡ್ದಾಕಿ ಅವ್ರನ್ನ ಸೆರೆ ಹಿಡಿತಾನೆ. ಈ ಕತೆ ಇಲ್ಲಿಗೆ ನಿಲ್ತತೆ. ಮತ್ತು ಆದಮೇಲೆ ಆ ಕಿಂಡಿಯಿಂದ ಕೊನೆಯಲ್ಲಿ ಒಬ್ಬ ಮಾತ್ರ ಮೋಸದಿಂದ ಬಂದ್ಬಿಟ್ಟು ಒಣಕೆ ಒಬ್ಬವನ್ನ ಚಾಕು ತಗೊಂಡು ಚುಚ್ಚಿಬಿಡ್ತಾನೆ. ಆಮೇಲೆ ಅವಳು ಅಲ್ಲೇ ಸತ್ತೋಗ್ತಾಳೆ. ಮತ್ತು ಅದನ್ನು ಅಲ್ಲಿ ಯಾಕೆ ಅದನ್ನು ಕಿಂಡಿನ ಒಣಕೆ ಒಬ್ಬವನ್ನ ಕಿಂಡಿ ಅಂತ ಇಟ್ಟಿದ್ದಾರಂದರೆ, ಅವಳು ಅಲ್ಲೆಲ್ಲರನ್ನೂ ಸೇರಿ ಕಾಪಾಡಿದ್ಲಲ್ಲ, ಹಂಗಾಗಿ ಅದನ್ನು ಒಬ್ಬವನ್ನ ಕಿಂಡಿ ಅಂತ ಇಟ್ಟಿದ್ದಾರೆ. ಆದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆ ಒಬ್ಬವನ್ನ ಕಿಂಡಿ ಸಮೇತ ಹೋಗಿ ಬಿದ್ದೋಗೋ ರೀತಿ ಆಗ್ಬಿಡ್ತೇವೆ. ಮತ್ತು ಆಮೇಲೆ ಅವ್ರು ಇದ್ದಿದ್ದು ವಾಸವಾಗಿದ್ದಂಥ ಮನೆ ಕೂಡ ಬಿದ್ದೋಗೋ ಸ್ಥಿತಿಗೆ ಬಂದುಬಿಟ್ಟಿದೆ. ಅದಾದಮೇಲೆ ಈ ಕೋಟೆ ಕೂಡ ಬರ್ತಾ 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 ದುರ್ಸ್ಥಿತಿಗೆ ಹೋಗ್ತಾ ಇದೆ. ಹಂಗಾಗಿ ಈ ಚಿತ್ರದುರ್ಗ ಜಿಲ್ಲೆ ಅಂದ ತಕ್ಷಣ ನಮಗೆ ಯಾವುದು ನೆನಪಿಗೆ ಮೊದಲು ಬರ್ತದಂದರೆ
ವೀರವನಿತೆ ಒನಕೆ ಓಬವ್ವನ ನಂಗೆ ನೆನಪಿಗೆ ಬರ್ತದೆ. ಆನಂತರ ಮದಕರಿ ನಾಯಕ ನೆನಪಿಗೆ ಬರ್ತಾರೆ. ನಾಯಕರ ಸಂತತಿನಲ್ಲೇ ಇವನು ಬಂದ್ಬಿಟ್ಟು ಕೊನೆ ರಾಜ, ಅತ್ಯಂತ ಬಲಶಾಲಿಯಾಗಿರೋಂತಹ ರಾಜ. ಇವನಿಗೆ ಮದಕರಿ ನಾಯಕ ಅಂತ ಯಾಕೆ ಹೆಸರಿಟ್ಟಿರ್ತಾರೆ ಅಂತಂದರೆ, ಇವನು ಮದ ಹತ್ತಿರ ಆನೆನ ಪಳಗಿಸಿ ಸೋಲಿಸಿ ಅದನ್ನು ಸಾಯಿಸಿ ಆ ಹೆಸರನ್ನು ತಗೊಂಡಿರ್ತಾನೆ. ಮದ ಅಂದರೆ ಕೊಬ್ಬಿರೋದು, ಆನೆ ಅಂತಂದರೆ ಆ ಮಾಮೂಲಿ ಪ್ರಾಣಿ. ಕೊಬ್ಬಿರೋ ಅಂಥ ಆನೆನ ಸೋಲಿಸಿರೋದ್ರಿಂದ ಅವನಿಗೆ ಮದಕರಿ ಅಂತ ಹೆಸರು ಕೊಟ್ಟಿರ್ತಾರೆ. ಕರಿ ಅಂದರೆ ಆನೆ ಅಂತ. ಮತ್ತು ಅದಾದಮೇಲೆ ಇವನ ನಂತರ ಇವನಿಗೊಬ್ಳು ಮಗಳಿರ್ತಾಳೆ. ಅದಾದಮೇಲೆ ಇದು ಗಂಡು ಮಕ್ಕಳು ಇಲ್ದಿರೋ ಕಾರಣ ಯಾರೂ ಆಳ್ವಿಕೆ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಆನಂತರ ಅಲ್ಲಿಗೆ ಎಂಡಾಗಿ ಹೋಗ್ತದೆ. ಇಲ್ಲಿ ಚಿತ್ರದುರ್ಗ ಇನ್ನೊಂದು ಯಾತಕ್ಕೆ ಫೇಮಸ್ ಆಗಿದೆ ಅಂತಂದರೆ, ಕೋಟೆಯಿಂದ ಫೇಮಸ್ ಆಗಿದೆ. ಮತ್ತು ಅದಾದಮೇಲೆ ಇಲ್ಲಿ ಅನೇಕ ಚಿನ್ನದ ಗಣಿಗಳು ಕೂಡ ಸಮೇತವಾಗಿರ್ತವೆ. ಇಲ್ಲಿ ಅನೇಕ ಚಿನ್ನ ಇರ್ತವೆ. ಆಮೇಲೆ ನಂತರ ಗೋರ್ಮೆಂಟ್ ಎಲ್ಲ ವಶ ಮಾಡ್ಕೊಂಬಿಡ್ತದೆ. ಅಲ್ಲೆಲ್ಲ ಚಿನ್ನದೆಲ್ಲ ಅಗದು ಅವರೆಲ್ಲ ಗೋರ್ಮೆಂಟವರೆಲ್ಲ ತಗೊಂಬಿಡ್ತಾರೆ. ಅದಾದಮೇಲೆ ಇನ್ನೂ ಒಂದು ಫೇಮಸ್ ಯಾವುದಿದೆ ಅಂದರೆ ಚಂದವಳ್ಳಿ ತೋಟ ಅಂತ. ಈ ಚಂದವಳ್ಳಿ ತೋಟ ಯಾಕೆ ಫೇಮಸ್ ಆಗಿದೆ ಅಂದರೆ, ಅಲ್ಲಿ ಮಲ್ಲಿಗೆ ಹೂವಿನ ಗಿಡ ಇರ್ತದೆ. ಆ ಗಿಡದಿಂದನೇ ಈ ಮದಕರಿ ನಾಯಕನ ಮಗಳಿಗೆ ಯಾವಾಗಲೂ ಹೂವು ಹೋಗ್ತಾ ಇರುತ್ತೆ. ಅದನ್ನು ಯಾರು ಬಳಸೋಂಗಿರಲಿಲ್ಲ. ಯಾರಾದರೂ ತುಂಬ ಇಷ್ಟಪಟ್ಟು ಏನಾದರೂ ಮದಕರಿ ನಾಯಕನಿಗೆ ಆಸೆ ಆದರೆ, ಅವ್ರ ಕಂಡು ತುಂಬ ಇಷ್ಟ ಆದರೆ ಮಾತ್ರ ಅವನು ಅದರಿಂದ ಹೂವು ತಗೊಂಬಂದು ಕೊಡೋದು. ಇಲ್ಲಾಂದರೆ ಏನಾರ ಅವನಿಗೆ ಇಷ್ಟ ಆಗೋ ಅಂಥದ್ದಿದ್ರೆ ಮಾತ್ರ ಅಲ್ಲಿಂದ ಹೂವು ತಗೊಂಬಂದು ಕೊಡ್ತಿದ್ರು. ಇಲ್ಲಾಂದರೆ ಅಲ್ಲಿ ಯಾರಿಗೂ ಇದು ಅಲೋನೇ ಇರ್ತಿರಲಿಲ್ಲ. ಅಲ್ಲಿ ಎಲ್ಲರನ್ನೂ ನಿಷೇಧ ಮಾಡಿದರು. ಮತ್ತು ಅದಾದಮೇಲೆ ಈ ಚಿತ್ರದುರ್ಗ ಜಿಲ್ಲೆ ಯಾವ ರೀತಿ ಅಂದರೆ, ಇದು ಸ್ವಲ್ಪ ಹಿಂದುಳಿದಿರೋ ಅಂಥ ಜಿಲ್ಲೆ ಅಂತಲೂ ಹೇಳ್ಬೋದು. ಮುಂಚೆ ಚಿತ್ರದುರ್ಗ ಜಿಲ್ಲೆಗೆ ಅನೇಕ ತಾಲೂಕುಗಳಿದ್ವು. ಮುಂಚೆ ದಾವಣಗೆರೆ ಕೂಡ ತಾಲೂಕಾಗಿತ್ತು. ಅದಾದಮೇಲೆ ಇದಕ್ಕೆ ಯಾವ್ಯಾವ ತಾಲೂಕುಗಳಿದ್ದಾವೆ ಅಂದರೆ, ಚಳ್ಳಕೆರೆ, ದಾವಣಗೆರೆ, ಆಮೇಲೆ ಹೊಳಲ್ಕೆರೆ, ಹೊಸದುರ್ಗ, ಜಗಳೂರು, ಇನ್ನು ಅನೇಕ ತಾಲೂಕುಗಳಿದ್ವು. ಆದರೆ ಇವಾಗ ಏನಾಗ್ಬಿಡ್ತು ಅಂದರೆ, ದಾವಣಗೆರೆನ ಸಪ್ರೇಟಾಗಿ ಜಿಲ್ಲೆ ಮಾಡಿಬಿಟ್ರು. ದಾವಣಗೆರೆಗೆ ಹರಿಹರ, ಇನ್ನು ಬೇರೆ ಬೇರೆವೆಲ್ಲ ಸೇರಿಸಿದ್ದಾರೆ. ಮತ್ತು ಅದಾದಮೇಲೆ ಈ ಚಿತ್ರದುರ್ಗದಲ್ಲಿ ಸ್ವಲ್ಪ ಇದು ಹಿಂದುಳಿದಿರೋ ಜಿಲ್ಲೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಅಷ್ಟು ಮಳೆ ಬರೋಲ್ಲ. ಇಲ್ಲಿ ನೀರಾವರಿಗಳು ಸಮೇತವೂ ಕಮ್ಮಿ. ಅದಾದಮೇಲೆ ಇಲ್ಲಿ ಜಾಸ್ತಿ ಡ್ರೈ ಲ್ಯಾಂಡ್ ಅಂತ ಹೇಳ್ಬೋದು. ಇಲ್ಲಿ ಅಷ್ಟು ನೀರಾವರಿಗಳು ಜಾಸ್ತಿ ಕಾಣೋಕ್ಕೆ ಸಿಗೋದಿಲ್ಲ. ಮತ್ತು ಅದಾದಮೇಲೆ ಇಲ್ಲಿ ಜಾಸ್ತಿ ಬೋರ್ವೆಲ್ಗಳು ಸಮೇತವೂ ಕಾಣಿಸೋದಿಲ್ಲ. ಇಲ್ಲೇನಿದ್ರು ಮಳೆ ಬರಬೇಕು, ಬಿತ್ತನೆ ಮಾಡಬೇಕು, ರೈತರೆಲ್ಲ ಬಿತ್ಕೊಂಡು ಮಾರ್ಕೆಟ್ಗೆ ಹಾಕ್ಬೇಕು. ಈ ಮಳೆ ಇಲ್ಲಾಂದರೆ ಇಲ್ಲೇನು ಮಾಡೋಕ್ಕಾಗಲ್ಲ. ಎಲ್ಲೋ ಒಬ್ಬೊಬ್ಬರು ಮಾತ್ರ ನೀರಾವರಿಗಳು ಮಾಡ್ಕೊಂಡಿರ್ತಾರೆ. ಇಲ್ಲಿ ಬೇರೆ ಕಡೆ ಕಾಣಿಸೋ ಥರ ನೀರಾವರಿಗಳು ಜಾಸ್ತಿ ಕಾಣಲ್ಲ. ಇದು ಬಂದ್ಬಿಟ್ಟು ತುಂಬ ಇನ್ನೂ ಹಿಂದುಳಿದಿರೋಂಥ ಜಿಲ್ಲೆ. ಇಲ್ಲಿ ನೀರಿಗೂ ಸ್ವಲ್ಪ ಬಡತನ ಇದೆ. ಅದಾದಮೇಲೆ ಇನ್ನೂ ಎಜುಕೇಷನಲ್ಲಾಗಲಿ ಇನ್ನೂ ಎಲ್ಲದರಲ್ಲಾಗಲಿ ಸ್ವಲ್ಪ ಹಿಂದುಳಿದಿದೆ. ಅದಾದಮೇಲೆ ಇದು ಯಾತಕ್ಕೆ ಫೇಮಸ್ ಆಗಿದೆ ಅಂತಂದರೆ, ಹಿಸ್ಟಾರಿಕಲ್ ಪ್ಲೇಸು ಮತ್ತು ಒನಕೆ ಓಬವ್ವ ತುಂಬ ಫೇಮಸ್ ಆಗಿರೋದ್ರಿಂದ ಇದು ಚಿತ್ರದುರ್ಗ ಜಿಲ್ಲೆ ಸ್ವಲ್ಪ ಫೇಮಸ್ ಆಗಿದೆ. ಇನ್ನೂ ಅನೇಕ ಹಳ್ಳಿಗಳು ಮತ್ತು ಆಮೇಲೆ ಸಿಟಿಗಳು ಕೂಡ ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ. ನಾವು ಹುಟ್ಟಿದಾಗಿಂದ ಹೆಂಗಿತ್ತೋ ಇವಾಗಲೂ ಕೂಡ ಹಂಗೆ ಇದೆ. ಇವಾಗಲೂ ಏನು ಅಂಥ ಇಂಪ್ರೂವ್ಮೆಂಟ್ ಇಲ್ಲ. ಹಂಗಾಗಿ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಜುಕೇಷನಲ್ಲೂ ಪೂರ ಹಿಂದೆ ಉಳಿದೋಗ್ಬಿಟ್ಟಿದೆ. ಎಲ್ಲದರಲ್ಲೂ ಹಿಂದೆ ಉಳಿದ್ಬಿಟ್ಟಿದೆ. ಮುಂದಕ್ಕೆ ಹೋಗ್ತಾ ಹೋಗ್ತಾನಾರ ಏನಾದರೂ ಸ್ವಲ್ಪ ಅಭಿವೃದ್ಧಿ ಆಗುತ್ತಂತ ನೋಡಬೇಕಷ್ಟೇ. ಇಲ್ಲಿವರೆಗೂ ಏನಂತ ಅಭಿವೃದ್ಧಿ ಏನಾಗಿಲ್ಲ. ಮತ್ತು ಆಮೇಲೆ ಅಂಥ ಏನು ನಮ್ಮ ಬೆಳವಣಿಗೆ ಕಂಡಿದ್ದು ಏನು ಅಷ್ಟೊಂದು ಏನಿಲ್ಲ. ಹಂಗಾಗಿ ಈ ದುರ್ಗದ ಜಿಲ್ಲೆ ಬಗ್ಗೆ ನಾನು ಮಾತಾಡಬೇಕಂತ ಅನ್ನಿಸ್ತು. ನನಗೆ ಗೊತ್ತಿರೋ ಮಟ್ಟಿಗೆ ಇದ್ರ ಬಗ್ಗೆ ಹೇಳಿದ್ದೀನಿ. ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.